ಸರ್ ಇದು ಓಪನಲ್ಲಿ ಈ ಥರ ಮೈತದೆ. ಇದಕ್ಕೆ ಹಸುದಲ್ಲಿ ಏನೂ ಫಾಲ್ಟ್ ಇಲ್ಲ ಸರ್. ಇನ್ನೂ ಒಂದು 2-3 ದಿವಸ ಕರು ಹಾಕೋಕ್ಕೆ. ಸರಿ ಅಮ್ಮ, ಏಯ್ ಕಾಲಿಟ್ಟು ನೋಡಿ, ಬೈಲಲ್ಲಿ ಮೈ ಆಗಿಬಿಟ್ಟಿನಿ. ಇವು ತೊಟ್ಟು ಮಾತ್ರ ಚೂರು ದಪ್ಪ ಬರ್ತವೆ ಕೈಗೆ, ಹಿಂದ್ಗಡೆ ತೊಟ್ಟು ನಾರ್ಮಲ್ ಆಗಿವೆ, ಆದರೆ ಸ್ಮೂತು ಮೆತ್ತಗವೆ ನೋಡಿ. ಎಲ್ಲ ಫುಲ್ಲು ಸ್ಮೂತಾಗಿದೆ. ಬಾಲ ಒಂದು ತುಂಡ ಬಿಟ್ಟರೆ ಈ ಹಸಿರಿನಲ್ಲಿ ಏನೂ ಐಬಿಲ್ಲ ಸರ್. ಬಾಲನು ಅಂದರೆ ಏನು ಇದು ಬಂದಿಲ್ಲ, ಕೂದಲು ಹೋಗ್ಬಿಟ್ಟವೆ ಅಲರ್ಜಿಗೆ. ಈಗ ಮತ್ತೆ ಹೊಸ ಕೂದಲು ಬರ್ತಾಯಿದೆ. ಒಳಗಡೆ ಏನು ಕಪ್ಪು ಅದು ಏನು ಬಂದಿಲ್ಲ, ಮುಳ್ಳು ಥರ ಏನೂ ಬಂದಿಲ್ಲ. ಮೈಯಕ್ಕೆ ಮಾತ್ರ ಎಲ್ಲಿ ಬಿಟ್ಟರು ಮೈಕತ್ತು ಸರ್. ಇದು ಸುಮ್ಮನೆ ಬೈಲಲ್ಲಿ ಬಿಟ್ಟರು ಹೊಟ್ಟೆ ತುಂಬಿಸ್ಕೊಂಬರ್ತದೆ. ಸಿಟಿಯಲ್ಲಿ ಮೈಸಕ್ಕಂತೂ ಇನ್ನೂ ಸೂಪರ್ ಸರ್ ಇದು. ಅಲ್ಲಿ ನೋಡಿ ಪಕ್ಕ ಜೋಳ ಇದೆ, ಜೋಳಕ್ಕೆ ಹೋಗಲ್ಲ, ಹುಲ್ಲು ಮೈತಾ ಇದೆ. ಆಮೇಲೆ ಇವಕ್ಕೆಲ್ಲ ಜೋಳಕ್ಕೆ ಹಾಕಿದ್ದೀನಿ ನೋಡಿ, ಇವು ಜೋಳ ಮೈಯವು. ಇದು ಹೆಣ್ಕರಿಂದ ಸರ್, ಇದು ಫಸ್ಟ್ದು. ಇದಕ್ಕೆ 4 ಲೀಟ್ರ್ ಅದೇ, ಆ ಕಾಲು ಕಟ್ಟಲ್ಲ, ಹಂಗೆ ಕರಿತದೆ. ಇದು ಗಂಡು ಕರ, ಇದಕ್ಕೆ 5 ಲೀಟ್ರ್ ಹಾಲು ಬರ್ತದೆ. ಇದು 1 ನಿಮಿಷ ತೋರಿಸ್ತೀನಿ ನಿಮಗೆ. ಇದು ಗಂಡು ಕರ ಹಾಕದೆ 3 ದಿವಸ, ಇವತ್ತಿಗೆ 4ನೇ ದಿವಸ. ಇವು ಮೈತವೆ, ಆದರೆ ಇದ್ರಷ್ಟು ಇದು ಓಪನ್ ಆಗಿ ಫೀಲ್ಡಲ್ಲಿ ಮೈತಾ ಇಲ್ಲ. ಆಮೇಲೆ ಕೂಗಿದ್ರೆ ಅಲ್ಲೇ ತಿರ್ಕೊಂಬರ್ತದೆ, ಜೋಳ ತಿನ್ನಕ್ಕೆ ಹೋಗಲ್ಲ. ಏಯ್, ಇವು 3ರಲ್ಲಿ ಯಾವತ್ತಕ್ಕೂ ಅದು ಚಾಯ್ಸ್ ಮಾಡಿ ಸರ್. ಏನು 3 ಸೇಮೇ ಇವೆ, ಆದರೆ ಇದು ಗಂಡು ಕರ 1 ಲೀಟ್ರ್ ಹಾಲು ಜಾಸ್ತಿ ಬರ್ತದೆ. ಇದು ಹೆಣ್ಣು ಕರು, ಇದು ತುಂಬ ಸಾಫ್ಟಾಗಿದೆ, ಕಾಲು ಕಟ್ಟಲ್ಲ. ಇದನ್ನು ತೋರಿಸ್ತೀನಿ ನಿಮಗೆ. ಆದರೆ 3 ಒಂದೇ ಏಜ್ ಅಲ್ಲವೇ ಸರ್, ಏನು ಡಿಫ್ರೆಂಟ್ ಏಜ್ ಇಲ್ಲ.